ಈ ಗೂಳಿಗಳು ಅಂತಾರೆ ನೋಡ್ರಿ, ಈ ಗೂಳಿಗಳು ಏನು ಮಾಡ್ತವೆ ಅನ್ನೋದು ಆ ಗೂಳಿಗಳಿಗೂ ಗೊತ್ತಿರಲ್ಲ. ಇವತ್ತು ಈ ಎರಡೂ ಗೂಳಿಗಳು ಒಂದಾಗಿದ್ದು ಯಾವಾಗ ಅನ್ನೋದನ್ನ ರಾಜ್ಯ ಜನ ಗಮನಿಸ್ತಾ ಇದ್ದಾರೆ. ಇನ್ನೇನು ಸರ್ಕಾರ ಬಿದ್ದೋಗತ್ತೆ, ಈ ಚುನಾವಣೆ ಮುಗಿತಿದ್ದಂಗೆ ಅತಿ ಹೆಚ್ಚು BJPಗೆ, ಮೋದಿಗೆ ಪ್ರಧಾನಮಂತ್ರಿಯಾಗಿ MP ಗೆದ್ದ ನಂತರ ರಾಜ್ಯದಲ್ಲಿ BJP ಸರ್ಕಾರ ಬರುತ್ತೆ, ಮೈತ್ರಿ ಸರ್ಕಾರ ಹೋಗುತ್ತೆ ಅಂದ ತಕ್ಷಣ ಎರಡೂ ಗೂಳಿಗಳು ಇವತ್ತು ಜಾಗೃತಿಯಾಗಿದ್ದಾವೆ. ನಾವು ಒಂದಾಗಲಿಲ್ಲ ಅಂದರೆ ಮುಂದಿನ ನಮ್ಮ ಭವಿಷ್ಯ ಮುಗೀತು. ಮುಖ್ಯಮಂತ್ರಿ ಸ್ಥಾನ ಕಳ್ಕೋತೀವಿ ಅಂತ ಕುಮಾರಸ್ವಾಮಿ, ಮಂತ್ರಿ ಸ್ಥಾನ ಕಳ್ಕೋತೀವಿ ಅಂತ DK ಶಿವಕುಮಾರ್. ಹೀಗಾಗಿ ಮುಂಚೆ ಹಾವು ಮುಂಗ್ಸಿ ರೂಪದಲ್ಲಿ ನೀವೇ ಹೇಳಿದ ಪ್ರಕಾರ ಬಡದಾಡ್ತಾ ಇದ್ದಂಥ ವ್ಯಕ್ತಿಗಳು ಇವತ್ತು ಒಂದಾಗಿದ್ದಾರೆ. ಮೇಲ್ನೋಟಕ್ಕೆ ಒಂದಾಗಿರೋದು. ಅದು ಕೂಡ ಯಾವುದೇ ಕಾರಣಕ್ಕೂ ಕೂಡ JDSನವ್ರನ್ನ ಗೆಲ್ಲಿಸೋದಕ್ಕೆ ಕಾಂಗ್ರೆಸ್ನವ್ರು ಗೆಲ್ಲಿಸೋದಕ್ಕೆ JDS ಪ್ರಯತ್ನ ನಡೆಸೋದೇ ಇಲ್ಲ. ಈಗ ಹೀಗೆಗೋ ತೇಪೆ ಹಾಕ್ಕೊಂಡು ಚುನಾವಣೆನ ಎದುರಿಸೋ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತಾರೆ. ಚುನಾವಣೆ ಮುಗೀತಿದ್ದಂಗೆ ನೇರವಾಗಿ ಬಹಿರಂಗವಾಗಿ ಬರೆದಾಡ್ತಾರೆ. ಉದಾಹರಣೆಗೆ ಈ ಬಾಗಲಕೋಟೆ ಜಿಲ್ಲೆಯ ಹುನಗುಂದದ ಶಾಸಕರಾಗಿದ್ದಂಥ ಕಾಶಪ್ಪನವರು ಸೋತರು. ಸೋತ ತಕ್ಷಣ ಏನು ಹೇಳಿದ್ರು, ನನ್ನ ಸೋಲಿಗೆ ಕಾರಣ ಕಾಂಗ್ರೆಸ್ಸಿನ ನಾಯಕರಾದ SR ಪಾಟೀಲ್, ತಿಮ್ಮಾಪುರ್ ಇವ್ರುಗಳೇ ನನ್ನ ಸೋಲಿಸಿದ್ರು ಅಂತ ನೇರವಾಗಿ ಚುನಾವಣೆ ಮುಗಿದ ನಂತರ ಬಹಿರಂಗವಾಗಿ ಹೇಳಿಕೆ